Hello students, welcome back to my YouTube channel Supreme Learning Academy. This is first language Kannada, Prathama Bhasha Kannada, SSLC 24-25 batch ಅವ್ರಿಗೆ ಇಂಪಾರ್ಟೆಂಟ್ ಕ್ವಶನ್ಸು ಇದರಲ್ಲೇ ಕ್ವಶನ್ಸ್ ಬರೋದು ನಿಮಗೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಆನ್ಸರ್ಸ್ ಜೊತೆಗಿದೆ. ಇದಿಷ್ಟಾದರೂ ಒಟ್ಕೊಳ್ಳಿ ಅಟ್ಲೀಸ್ಟ್ 80 ಮೇಲೆ ಸ್ಕೋರ್ ಮಾಡ್ಬೋದು, 80 to 90. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 by 1 ಈ ಕಡೆ ಇದೆ. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಹೇಗೆ ಓದ್ಕೋತೀರ ನೋಡ್ಕೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ 1 2 3 4 ಕೆಳಗಡೆ ಕಂಪ್ಲೀಟ್ ಆದಮೇಲೆ ಈಗ ರೈಟ್ ಸೈಡ್ ಬರೋದು. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ, ಆನ್ಸರ್ಸ್ ಎಲ್ಲ ವೀಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಜಸ್ಟ್ ನಾನು ಪ್ಯಾಸಿಂಗ್ ಪ್ಯಾಕೇಜಸ್ ಥರ ಇದು ಕೊಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸು, ಒನ್ ವರ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಫಸ್ಟು ಲೆಫ್ಟ್ ಸೈಡ್ ಕಂಪ್ಲೀಟ್ ಆದಮೇಲೆ ರೈಟ್ ಸೈಡ್ ಬನ್ನಿ ಈ ಥರ. ಇಲ್ಲಾಂದರೆ ಜಸ್ಟ್ ಆನ್ಸರ್ಸ್ನ ಓದ್ಕೊಳ್ಳಿ ಯಾವುದಾದ್ರೇನು. ಈ ಕಡೆ ಭಾಷೆ ಯಾವುದಕ್ಕಾಗಿ ಸಾಧನವಾಗಿದೆ ಆನ್ಸರ್ ಇದೆ, ಈ ಕಡೆ ರಾಹಿಲನು ಯಾರು, ಅಲ್ಲೇ ಆನ್ಸರ್ಸ್ ಎರಡೂ ಕಡೆದು ಓದ್ಕೊಳ್ಳಿ. ಇಂಪಾರ್ಟೆಂಟ್ ಒನ್ ವರ್ಡ್ ಆನ್ಸರ್ಸ್ ಇವೆಲ್ಲ, ಒನ್ ವರ್ಡ್ ಕ್ವಶನ್ಸು ವಿತ್ ಆನ್ಸರ್ಸು. ಶ್ರೀರಾಮನ ತಂದೆ ಹೆಸರೇನು, ಇವೆಲ್ಲ ಒನ್ ವರ್ಡ್ ಆನ್ಸರ್ಸು. ಕೋಸಂಬಿಯ ಅರಸ ಯಾರು, ಫಸ್ಟು ಲೆಫ್ಟ್ ಸೈಡ್ದು ಕಂಪ್ಲೀಟ್ ಆಗಿ ರೈಟ್ ಸೈಡ್ ಬರ್ತಾ ಇದೆ. ಬೇಡ ಅಂದರೆ ಒಟ್ಟಿಗೆ ಈ ಕಡೆದು ಎರಡು ಒಟ್ಟಿಗೆ ಓದ್ಕೊಳ್ಳಿ. ಯಾವುದು ಓದ್ಕೊಂಡ್ರೇನು ಫಸ್ಟ್ ಒಟ್ನಲ್ಲಿ ಆನ್ಸರ್ಸ್ ರೆಡಿ ಇರಬೇಕು. ಚಾನಲ್ಗೆ ಹೊಸಬ್ರು ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಡಿಫ್ರೆಂಟ್ ಎಲ್ಲ ಸಬ್ಜೆಕ್ಟ್ಸ್ದು ಪಾಸಿಂಗ್ ಪ್ಯಾಕೇಜಸ್ ಆ ಥರ ಅಂದರೆ ಈ ಥರ ಇಂಪಾರ್ಟೆಂಟ್ ಕ್ವಶನ್ಸ್ದು ವೀಡಿಯೋಸ್ ಅಪ್ಲೋಡ್ ಆಗಿದೆ. ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ಆನ್ಸರ್ಸ್ನ ಓದ್ತಾ ಇಲ್ಲ, ಆನ್ಸರ್ಸ್ ಓದಿದ್ರೆ ವೀಡಿಯೋ ಲಾಂಗ್ ಆಗಿಬಿಡುತ್ತೆ. ಇಲ್ಲಿ ಕ್ವಶನ್ಸ್ ಜೊತೆಗೆ ಆನ್ಸರ್ಸ್ ಇದೆ. ಇಲ್ಲಿ ನೋಡಿ 64 ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಇದೆ. ಆದಮೇಲೆ ಲೆಫ್ಟ್ ಸೈಡ್ ನೋಡಿ 3-4 ವಾಕ್ಯ ಅಂತ ಇದೆ. 20 ಮಾರ್ಕ್ಸ್ಗೆ 3-4 ವಾಕ್ಯದ ಬರುತ್ತೆ. ಸೊ ಇಂಪಾರ್ಟೆಂಟ್ 3-4 ವಾಕ್ಯ ಮೇಲ್ಗಡೆಯಿಂದ ಬಂದಿದ್ದೀವಿ ಆಲ್ರೆಡಿ. ಈ ಕಡೆ ರೈಟ್ ಸೈಡ್ ಇರೋದೆಲ್ಲ 3-4 ವಾಕ್ಯ ಕ್ವಶನ್ಸು. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. 3-4 ವಾಕ್ಯ ಕ್ವಶನ್ಸಲ್ಲಿ ಇದೇ ಬರೋದು. ನಿಮ್ಮದು ಪ್ರಿಪ್ರೇಟರಿ ಕ್ವಶನ್ ಓಪನ್ ಮಾಡಿಬಿಟ್ಟು ಕ್ವಶನ್ಸ್ ಚೆಕ್ ಮಾಡ್ಕೊಳ್ಳಿ, ಈ ಕ್ವಶನ್ಸ್ ಇದಾವ ಇಲ್ಲಿ ಅಂತ. ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಇರುತ್ತೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕಲೆಕ್ಟ್ ಮಾಡಿ ಇದು ಪ್ಯಾಕೇಜ್ ಮಾಡಿರೋದು. ಇವೆಲ್ಲ 3-4 ವಾಕ್ಯ. ಕ್ವಶನ್ಸ್ ಜೊತೆಗೆ ಆನ್ಸರು ಇದೆ. ಯಾವ ಕ್ವಶನ್ಗೆ ಯಾವ ಥರ ಎಷ್ಟು ಆನ್ಸರ್ ಬರಬೇಕು, ಯಾವ ಥರ ಆನ್ಸರ್ ಬರಬೇಕು ಅಂತ ಎಲ್ಲ ಇದೆ, ಓದ್ಕೊಳ್ಳಿ. ನೆಕ್ಸ್ಟ್ ಬಂದು ಸಂದರ್ಭ ಸಹಿತ 6 ಕ್ವಶನ್ಸ್ ಇರುತ್ತೆ. ಸಂದರ್ಭ ಸಹಿತದ್ದು ನಮ್ಮ ಭಾಷೆ ಚಾಪ್ಟರಿಂದ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ನೋಡಿ, ನಮ್ಮ ಭಾಷೆ ಫಸ್ಟ್ ಒನ್ನು. ಸಂಸ್ಕೃತಿಯ ಇತಿಹಾಸ ಉಳಿಯಿತು, ತಕ್ಕುದೇ ಬೇಸ್ಕರೆ ದೃಢಮಂ. ಈ ಥರ 4 ಕ್ವಶನ್ ಇದೆ. ಆ 4 ಕ್ವಶನ್ ಕೇಳಿದ್ರು ಇದೇ ಆನ್ಸರ್ ಬರೀಬೇಕು. ಆ 4 ಕ್ವಶನ್ಗೂ ಸೇಮ್ ಆನ್ಸರೇ. ಸೊ ಅದಕ್ಕೆ ಹಿಂಗೆ 4 ಕ್ವಶನ್ಗೆ ಒಂದು ಆನ್ಸರ್ ಅಂತ ಬರ್ತಿರೋದು. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ವ್ಯಾಘ್ರಗೀತೆಯಿಂದ 4 ಕ್ವಶನ್ಸ್ ಇದೆ. ಆ 4 ಕ್ವಶನ್ ಕೊಟ್ಟರು ಸೇಮ್ ಆನ್ಸರ್ ಬರೀರಿ ಈ ಥರ. ಫಸ್ಟು ಲೆಫ್ಟ್ ಸೈಡ್ ಕಂಪ್ಲೀಟ್ ಆದಮೇಲೆ ರೈಟ್ ಸೈಡ್ ಇದೆ, ಒಟ್ಟಿಗೆ ಬೇಕು ಅಂದರೆ ಬರ್ಕೊಳ್ಳಿ. ಇವೆಲ್ಲ ಸಂದರ್ಭ. ಯುದ್ಧ ಚಾಪ್ಟರಲ್ಲಿ ಒಂದು 5 ಕ್ವಶನ್ ಇದೆ. ಆ 5 ಕ್ವಶನ್ಗೂ ಒಂದೇ ಆನ್ಸರು. ಆಯ್ಕೆ ಯಾರು ಹೇಳ್ತಾ ಇದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ, ಸ್ವಾರಸ್ಯ ಎಲ್ಲ ಆ 4 ಕ್ವಶನ್ಗೂ ಸೇಮ್ ಇರುತ್ತೆ. ಸೊ ಅದಕ್ಕೆ ರಿಪೀಟಾಗಿ ಮತ್ತೆ ರಿಪೀಟ್ ಮಾಡಿಲ್ಲ. 5 ಕ್ವಶನ್ಸ್ಗೂ ಇದೇ ಆನ್ಸರ್ ಅಂತ ಈ ಥರ ಬರ್ದಿರೋದು.
ನೆಕ್ಸ್ಟ್ ಬಂದು ಲೇಖಕರ ಪರಿಚಯ. ನಿಮಗೆ ಲೇಖಕರ ಪರಿಚಯ ಕೇಳ್ತಾರೆ, ಎಲ್ರದ್ದು ಇದೆ. ಹೇಗೆ ಬರಿಬೇಕು ನೋಡ್ಕೊಳ್ಳಿ. ಪ್ಯಾರಾಗ್ರಾಫ್ ವೈಸ್ ಬರಿಬೇಕು. ಈ ಥರ ಪ್ಯಾರಾಗ್ರಾಫ್ ವೈಸ್ ಬರಿಬೇಕು. ಸೊ ಹೇಗೆ ಬರಿಬೇಕು ನೋಡ್ಕೊಳ್ಳಿ. ನೆಕ್ಸ್ಟು 8-10 ವಾಕ್ಯ. ಇಂಪಾರ್ಟೆಂಟ್ 8-10 ವಾಕ್ಯ ವಿತ್ ಆನ್ಸರ್ಸ್ ಇದೆ. ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡು ಇದೆ ಕ್ವಶನ್ಸು. ಆ ಪೇಜ್ ಆದಮೇಲೆ ಈ ಕಡೆ ಇದೆ. ಯಾಕಂದರೆ ಪೇಜ್ ಲಾಂಗ್ ಆಗಿಬಿಡುತ್ತೆ, ವೀಡಿಯೋಸ್ ಲಾಂಗ್ ಆಗಿಬಿಡುತ್ತೆ ಅಂತ ಈ ಥರ ಈ ಕಡೆ ಮಾಡಿರೋದು. ಸೊ ಹೈಲೈಟ್ ಆಗಿರೋದು ಕ್ವಶನು, ಅದ್ರ ಕೆಳಗಡೆ ಇರೋದು ಆನ್ಸರು. ನೆಕ್ಸ್ಟು ಪದ್ಯದಿಂದ 8-10 ವಾಕ್ಯ ಕ್ವಶನ್ಸ್ ಯಾವ್ದು ಕೇಳ್ತಾರೆ. ಹಕ್ಕಿ ಹಾರುತ್ತದೆ ನೋಡಿತಿರೋ ಬಗ್ಗೆ ಬರೀರಿ ಸಾರಾಂಶ ಅಂದರೆ ಹೇಗೆ ಬರಿಬೇಕು. ಕೌರವೇಂದ್ರನ ಕೊಂದೆ ನೀನು ಆ ಪೋಯಮ್ದು ಸಾರಾಂಶ ಬರೀರಿ ಅಂದರೆ ಹೇಗೆ ಬರಿಬೇಕು. ಹಲಗಲಿ ಬೇಡರು ಬಗ್ಗೆ ಬರಿಬೇಕು ಅಂದರೆ ಹೇಗೆ ಬರಿಬೇಕು. ಸೊ ಈ ಥರ ಅದ್ರದ್ದು ಸಾರಾಂಶವನ್ನು ಇಲ್ಲಿದೆ. ನೆಕ್ಸ್ಟು ಗಾದೆ. ಇಂಪಾರ್ಟೆಂಟ್ ಗಾದೆಗಳು. ಮಾತೆ ಮುತ್ತು, ಮಾತೆ ಮೃತ್ಯು, ಮಾತೆ ಮುತ್ತು, ಮಾತು ಬೆಳ್ಳಿ, ಮೌನ ಬಂಗಾರ, ಊಟ ಬಲ್ಲವನಿಗೆ ಇದು ಗಾದೆ ವಿಸ್ತರಣೆ. ನೆಕ್ಸ್ಟ್ ರೈಟ್ ಸೈಡು ಕಂಠಪದ್ಯಗಳು. ಇಂಪಾರ್ಟೆಂಟ್ ಪೋಮು ಯಾವುದು ನಿಮಗೆ ಮೆಮೊರೈಸೇಷನ್ಗೆ ಬರುತ್ತೆ. ಲೆಫ್ಟ್ ಸೈಡು ನಿಮಗೆ ಗಾದೆಗಳಿರುತ್ತೆ. ಅಷ್ಟು ಗಾದೆ 4 ಇದೆಯಲ್ಲ, 4 ಗಾದೆ ಕೇಳಿದ್ರು ಇದೇ ಎಕ್ಸ್ಪ್ಲನೇಷನ್ ಬರಬೇಕು. ಅದಕ್ಕೆ ಈ ಥರ ಬರ್ತಿರೋದು. ರೈಟ್ ಸೈಡು ಇಂಪಾರ್ಟೆಂಟ್ ಪೋಮ್ಸ್ ಯಾವುದು ನೀವು ಬೈ ಹಾರ್ಟ್ ಮಾಡಬೇಕು. ನೆಕ್ಸ್ಟು ಪತ್ರ ಬರೆಯಿರಿ. ನೆಕ್ಸ್ಟು ಪ್ರಬಂಧ ರಚನೆ. ಅದರಲ್ಲಿ ನಿಮ್ಗೆ ಹೇಗೆ ಬರಿಬೇಕು ನೋಡ್ಕೊಳ್ಳಿ. ಪೀಠಿಕೆ, ನಿರೂಪಣೆ ಮತ್ತು ಕನ್ಕ್ಲೂಷನ್, ಮುಕ್ತಾಯ, ಉಪಸಂಹಾರ ಈ ಥರ ಬರೆದು ಬರಿಬೇಕು. ಇಲ್ಲಿ ಲೆಫ್ಟ್ ಸೈಡು ಪತ್ರ ಹೇಗೆ ಬರಿಬೇಕು ಅಂತ ಪ್ಯಾಟ್ರನ್ ಇದೆ, ಫಾರ್ಮ್ಯಾಟು ನೋಡ್ಕೊಳ್ಳಿ. ರೈಟ್ ಸೈಡು ಪ್ರಬಂಧನ ಬರೆದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಇದು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವ್ರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಎಲ್ಲ ಸಬ್ಜೆಕ್ಟ್ಸು ಈ ಥರ ಇಂಪಾರ್ಟೆಂಟ್ ಕ್ವಶನ್ಸ್ನ ಆಲ್ರೆಡಿ ಅಪ್ಲೋಡ್ ಆಗಿದೆ. ಹೋಗಿ ಚೆಕ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ. 5-4 ಇಯರ್ಸ್ದು ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ.